ಚೆನ್ನಾಗಿದೆ ಫಿಲಮ್ಮು. ತುಂಬ 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 ಚೆನ್ನಾಗಿದೆ. ಒಂದು ಕರ್ನಾಟಕದಲ್ಲಿ ಒಂದು ಸ್ಟೂಡೆಂಟ್ ಆಗಲಿ, ಒಂದು ಮಕ್ಕಳು ಆದ ತಕ್ಷಣನೇ ಒಂದು ಅಪ್ಪ ಅಮ್ಮ ಕನ್ಸ್ಕೊಂತಿರ್ತಾರೆ, ಅಂದರೆ ಪೊಲೀಸ್ ಆಗಲಿ, ಡಾಕ್ಟರ್ ಆಗಲಿ, ಆರ್ಮಿ ಆಗಲಿ, ಮಿಲಿಟ್ರಿ ಆಗಲಿ ಅಂತ ಬಿಟ್ಟು. ಆ ಒಂದು ಫಿಲಮಿಂದ ಈ ಫಿಲಮ್ ನೋಡಿದ್ರೆ ಹೆಂಗೆ ಏನು ಸ್ಟೋರಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ನಗೋ ಅಂಥದ್ದು, ಅಳೋ ಅಂಥದ್ದು, ಎಲ್ಲ ಒಂದು ಸಾಂಗೇ ಆಗಲಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕನ್ನಡದ ನೋಡಿ ಉಳಿಸಿ, ಬೆಳೆಸಿ, ಹರಿಸಿ, ಹಾರೈಸಿ ಈ ಪಿಕ್ಚರ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನತೆ ಪ್ರೀತಿ ಕೊಡಿ, ಬಂದು ಥಿಯೇಟ್ರಲ್ಲೇ ನೋಡಿ, ಮೊಬೈಲಲ್ಲಿ ನೋಡಬೇಡಿ, ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತುಂಬಾ ಚೆನ್ನಾಗಿದೆ. ಇವಾಗಂತೂ ನಿಜವಾಗ್ಲೂ ಅವ್ರು ಹೊಸಬ್ರು ಅನ್ನೋ ತರ ಮಾಡೋದೇ ಇಲ್ಲ. ಏನೋ ಒಂದು 10 ವರ್ಷದಿಂದ ಮಾಡ್ತಾರೇನೋ ಹೀರೋ ಆಕ್ಟರ್ಗಳು ಆ ತರ ಮಾಡ್ತವ್ರೆ. ಯಾರು ಒಂದು ಆಕ್ಟಿಂಗ್ ಅಂತ ಮಾಡಲ್ಲ. ಒಂದು ಅವ್ರು ಮಾಡ್ಬೇಕಂದ್ರೆ ಒಂದು ಕಲೆ ಇರಬೇಕು. ಆ ಕಲೆ ಹೀರೋ ಇದೆ. ತುಂಬಾ ಚೆನ್ನಾಗಿ ಮಾಡೋರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದು ಇಲ್ಲಿ ಥಿಯೇಟರ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲಿ ದೊಡ್ಡ ಟ್ವಿಸ್ಟ್ ಇದೆ ಅಂತ ಅನ್ಕೊಂತೀನಿ ಮೇಜರ್ ಬಗ್ಗೆ. ಅಂಡ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಒಂದು ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದಾರೆ. ಒಂದು ಆರ್ಮಿ ಅವ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಮೀನ್ಸ್ ನಮಗೂ ಇನ್ನೂ ರಿವೀಲ್ ಆಗಿಲ್ಲ ಏನು ಅಂತ ಅಂದ್ಬಿಟ್ಟು, ಬಟ್ ಮೇಜರ್ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರೋದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ದೊಡ್ಡ ಸ್ಟೋರಿ ಬರ್ತಾ ಇದೆ. ಬಟ್ ಇಟ್ಸ್ ವೆರಿ ನೈಸ್ ಅಂಡ್ ಗುಡ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಮೂವಿ ಇದೆ. ಒಂದು ಹೀರೋಯಿನ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಕನ್ನಡ ಮೂವಿ ಇದೊಂದು ಡಿಫ್ರೆಂಟ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೀರೋಯಿನ್ ಎಲ್ಲ ನಾವು ನೋಡಿದೀವಿ. ಹೀರೋನ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲ ಬೆಸ್ಟ್ ಆಫ್ ಲಕ್ ಫಾರ್ ಅ ನ್ಯೂ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ ಅಂಡ್ ಒಂದು ತುಂಬಾ ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರೂ ದಯವಿಟ್ಟು ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಬೋದು. ಮೇಡಮ್, ಇದು ಮತ್ತೆ ಈಗ ಎಲ್ಲ ಹೊಸಬ್ರು ಮಾಡ್ತಾರೆ. ಹೇಗೆ ಅವ್ರ ಆಕ್ಟಿಂಗ್ ಹೆಂಗಿದೆ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲೂ ಹೊಸಬ್ರು ಅನ್ನೋ ತರ ಏನು ಕಾಣಿಸಿಲ್ಲ. ಮತ್ತೆ ದೇಶಭಕ್ತಿ ಬಗ್ಗೆ ಇರೋದು ಸೈನಿಕರ ಮೂವಿ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಸೋಲ್ಜರ್ ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಆಲ್ ದಿ ಬೆಸ್ಟ್. ಆಕ್ಟರ್ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಷ್ಟ ಆಯ್ತು. ಹೊಸಬ್ರು ಏನು ಅನ್ಸಲ್ಲ ಸರ್. ನಮಗೆ ಫಸ್ಟ್ ಹಾಫ್ ಅಂತೂ ಹೆಂಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ಸೆಕೆಂಡ್ ಹಾಫ್ ಅಷ್ಟೇ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಏನು ಬೋರ್ ಆಗಿಲ್ಲ. ನಮ್ಗೆ ಹೆಂಗಾಯ್ತು ಇಂಟರ್ವಲ್ ಬಂದಿದೆ ಗೊತ್ತಾಗಿಲ್ಲ. ನಿಜವಾಗಿ ತುಂಬಾ ಚೆನ್ನಾಗಿದೆ. ಹೊಸಬ್ರಿಗೆ ಸ್ವಲ್ಪ ಅವಕಾಶ ಕೊಡ್ಬೇಕು ಸರ್. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು ಸರ್. ನಮ್ಗೆ ಮೂವಿ ಚೆನ್ನಾಗಿದೆ. ಹೀರೋಯಿನ್ ಅಂತೂ ಪಾಪ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ಪರ್ಫಾರ್ಮ್ ಇದು ಆಕ್ಟಿಂಗ್ ಮೇಲೆ ಸಿನಿಮಾ ಚೆನ್ನಾಗಿ ಮೂವ್ ಆಗಿದೆ. ಎಲ್ಲೂ ಬೋರ್ ಅನ್ಸಿಲ್ಲ ನಮಗೆ. ಫಸ್ಟ್ ಹಾಫ್ ಅಲ್ಲೂ ಅಷ್ಟೇ, ಸೆಕೆಂಡ್ ಹಾಫ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತು ಮೂವಿ. ಏನು ಒಂದ್ಸರಿ ನೋಡ್ಬೋದು. ಸಾಂಗ್ಸು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲ ಸೀನು ಇಷ್ಟ ಆಯ್ತು. ಫೈಟ್ ಇಷ್ಟ ಆಯ್ತು. ಹೀರೋ ಇಷ್ಟ ಆದ್ರು. ಅರ್ಥ ಆಗಲಿಲ್ಲ. ಅದೇ ಇನ್ನ ಕ್ಯೂರಿಯಾಸಿಟಿ ಬಂತು ಮೂವಿ ಸಿನಿಮಾ ಮೇಲೆ. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಫೈಟಿಂಗ್ ತುಂಬಾ ಎಫರ್ಟ್ಸ್ ಇದೆ ಸರ್. ನಾವು ಒಂದು ಸಣ್ಣ ಒಂದು ಮಾತಲ್ಲಿ ಹೇಳ್ಬೋದು, ಬಟ್ ಮೂವಿ ಎಫರ್ಟ್ಸ್ ತುಂಬಾ ಇದೆ. ತುಂಬಾ ಖುಷಿ ಆಗುತ್ತೆ ಸರ್. ಮೂವಿ ಮಾಡೋದು ಎಷ್ಟು ಕಷ್ಟ ಅಂತ ಇದ್ರೆ ನೋಡಿದಾಗ ಗೊತ್ತಾಗುತ್ತೆ. ತುಂಬಾ ಕಷ್ಟ ಇದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಅದು ಚೆನ್ನಾಗಿದೆ. ಮೂವಿ ಸಖತ್ತಾಗಿದೆ. ಕನ್ನಡ ಸಿನಿಮಾ ನಾನು ಶಾಪಿಂಗ್ ಅಂತ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ನಿಜಲ್ಲೂ ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡ ಸಿನಿಮಾ ಉಳಿಬೇಕು. ಹೀರೋ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸೂಪರ್ ಆಗಿದೆ. ಒಳ್ಳೇದಾಗ್ಲಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ಚೆನ್ನಾಗಿದೆ ಮೂವಿ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಹೀರೋ ಮತ್ತೆ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಸ್ಕ್ರೀನ್ ಮೇಲೆ ಅವರ ಅಪಿಯರೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಥ್ಯಾಂಕ್ ಯು. ಸ್ಟೋರಿ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಗೆ ಹೀರೋನೇ ಇಷ್ಟ ಆದ್ರು. ಅವ್ರ ಆಕ್ಟಿಂಗ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಅವರು ಇಷ್ಟ ಆದ್ರು. ಇಬ್ರು ಮೂರು ಜನ ಎಕ್ಸಲೆನ್ಸ್ ಎಲ್ಲ ಮಾಡಿದ್ರಲ್ಲ ಅವರು. ಎಲ್ಲಾರು ಇಷ್ಟ ಆದ್ರು. ಮೇನ್ ಹೀರೋ ಇಷ್ಟ ಆದ್ರು.